ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೀಸೋ ಕಲ್ಲಿನಿಂದ ಒಂದು ಪರಿಹಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲು ಈ ಪರಿಹಾರ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ವಿಷಯ ಅತಿಯಾಗಿ ಹೋಗಬಾರದು ಅನ್ನೋದಕ್ಕಾಗಿ ಈ ಪರಿಹಾರ. ಏನಪ್ಪ ನೋಡಿ, ರೋಗ ಓಕೆ, ಒಂದು ಜ್ವರ ಆಗಿರ್ಬೋದು, ಒಂದು ಶೀತ ಆಗಿರ್ಬೋದು, ಕೋಲ್ಡ್ ಏನೇ ಆಗಿರ್ಬೋದು, ಇದು ಯಾರಿಗೂ ಬರಲ್ವಾ ಅಂದರೆ ಖಂಡಿತ ಬರುತ್ತೆ ಸ್ವಾಮಿ. ನೀವೇನೇ ಪರಿಹಾರ ಕ್ರಿಯೆಗಳು ಮಾಡಿ, ಅದಲ್ಲ ಲೆಕ್ಕ. ನಾನೇನು ಹೇಳ್ತೀನಿ, ಒಂದು ರೋಗ ಪ್ರಮಾಣ ಅತಿಯಾಗಿ ಹೋದಾಗ, ಈ ಅತಿ ಅರ್ಥ ಆಯ್ತಾ? ಮನೆಯಲ್ಲಿ ಕಷ್ಟ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಕಷ್ಟ ಅತಿಯಾಗಿ ಹೋದಾಗ ಓಕೆ. ಸಂಬಂಧಗಳಲ್ಲಿ ಬಿರುಕು, ನಾನು ಮಾತಾಡಲ್ಲ, ಅವ್ರು ಮಾತಾಡಲ್ಲ, ಭಿನ್ನಾಭಿಪ್ರಾಯಗಳು ನಡೀತಾ ಐತೆ ಮನೆಯಲ್ಲಿ ಸದಸ್ಯರ ಮಧ್ಯೆ, ಸೂಪರ್. ನಾನು ಹೇಳ್ತಾ ಇರೋದು, ಆ ಸಮಸ್ಯೆ ಅತಿಯಾಗಿ ಹೋಗಿ ಸಂಬಂಧಗಳು ಮುರಿದು ಬೀಳುವಂಥ ಪರಿಸ್ಥಿತಿಗೆ ಬಂದಾಗ, ಯಾವುದೇ ವಿಷಯಗಳು ಅತಿ ಆದಾಗ ಈ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಬೀಸೋ ಕಲ್ಲು ಓಕೆ, ಒರಳು ಕಲ್ಲು ಅಂತೀವಿ, ಬೀಸೋ ಕಲ್ಲು ಅಂತೀವಿ. ಈ ಬೀಸೋ ಕಲ್ಲು ಇವಾಗೂ ಆರ್ಟಿಫಿಷಿಯಲ್ ಆಗಿ, ಫ್ಯಾಷನ್ ಆಗಿ, ಚಿಕ್ಕದಾಗಿ ಕೂಡ ಸಿಗ್ತಾ ಇದೆ. ನಿಮಗೆ ಹೇಗೆ ಸಾಧ್ಯ ಇದೆಯೋ ಅದನ್ನು ಮಾಡಿ. ಇಷ್ಟು ದೊಡ್ಡ ತಗೊಂಬಂದು ಮನೆಯಲ್ಲಿ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಸಾಧ್ಯ ಇದೆಯೋ ನೋಡಿ. ಗುರುಗಳೇ, ನಮ್ಮ ಮನೆಯಲ್ಲಿ ಆಲ್ರೆಡಿ ಕಲ್ಲಿದೆ, ಇದೆಯಾ? ನಾನು ಹೇಳ್ದಂಗೆ ಪರಿಹಾರ ಮಾಡಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಆಗ್ನೇಯ ಮೂಲೆ ಅಥವಾ ನೈಋತ್ಯ ಮೂಲೆ, ಎರಡೂ ಮೂಲೆಯಲ್ಲಿ ಅಲ್ಲ, ಆಗ್ನೇಯ ಮೂಲೆಯಲ್ಲಿ ಆಗುತ್ತಾ ಅಂತ ನೋಡಿ. ಆಗಲ್ಲ, ನೈಋತ್ಯ ಮೂಲೆಯಲ್ಲಿ, ಸರಿನಾ? ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ಹಂಗೆ ಹೋಗಬೇಡಿ, ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ, ಸರಿನಾ? ಈ ಮೂಲೆಯಲ್ಲಿ ಆ ಬೀಸೋ ಕಲ್ಲನ್ನು ಇಟ್ಬಿಡಿ. ಅದಕ್ಕೊಂದು ಪೂಜೆ ಪುರಸ್ಕಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ಅರ್ಶಿನ ಕುಂಕುಮ ಇತ್ಯಾದಿಗಳನ್ನ ಇಟ್ಟು ಹೂಗಿ ಏರಿಸ್ಬಿಟ್ಟು ಇಟ್ಟಂಥ ದಿನ ಆ ಜಾಗದಲ್ಲಿ ಇಡ್ತೀರಲ್ವ, ಬೇರೆ ಕಡೆ ಜಾಗದಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಅದನ್ನ ತಗೊಂಬಂದು ಇಟ್ರಿ. ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ, ನಾವು ಅಂಗಡಿಯಿಂದ ತಂದಿದ್ದೀವಿ, ತಂದ ದಿನ ಅದನ್ನು ಇಡ್ತೀರಲ್ಲ, ಅದಕ್ಕೊಂದು ರೆಸ್ಪೆಕ್ಟ್, ಒಂದು ಗೌರವವನ್ನು ಸೂಚಿಸೋದಕ್ಕೆ ಅದಕ್ಕೊಂದು ಪೂಜೆ. ನಿಮ್ಗೆ ಹೇಗೆ ಬೇಕೋ ಆ ರೀತಿ ಪೂಜೆ ಮಾಡಿ. ಆದರೆ ತಿಂಗಳಿಗೊಂದು ಸಲ ಇಲ್ಲ ವಾರಕ್ಕೊಂದು ನೋಡಿ, ನಿಮ್ಗೆ ಯಾವುದು ಉಪಯೋಗ ಆಗುತ್ತೆ, ಯಾವುದು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ತಿಂಗಳಿಗೆ ಅಥವಾ ವಾರಕ್ಕೊಂದು ಸಲ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಅಥವಾ ಒಂದು ಸ್ವಲ್ಪ ಗೋಧಿ, ಇದು ಎರಡೇ, ಬೇರೆ ಯಾವುದೂ ಇಲ್ಲ, ಅದನ್ನು ಹಾಕಿ ಪುಡಿ ಮಾಡಿ. ಆಯಿತಾ? ಈ ಪುಡಿಯನ್ನು, ಈ ಮಿಶ್ರಣವನ್ನು ಅಥವಾ ಈ ಪುಡಿಯನ್ನು ಸಪ್ರೇಟಾಗಿ ತಗೊಂಡೋಗಿ ಹಕ್ಕಿಗಳಿಗೆ ಹಾಕುವಂಥದ್ದನ್ನು ಅಥವಾ ಇರುವೆಗಳಿಗೆ ಹಾಕುವಂಥದ್ದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಅತಿ ಆಗೋದು, ಯಾವುದೇ ಒಂದು ವಿಚಾರ ಅತಿ ಆದಾಗ ಅದು ಒಳ್ಳೆಯದಲ್ಲ. ಅತಿ ಕೂಡ ವಿಷ ಆಗುತ್ತೆ ಕೆಲವೊಂದು ಸಲ. ಸೊ ಅತಿ ಆಗಬಾರ್ದು. ಅತಿ ಸಲುಗೆ ಕೊಟ್ಬಿಟ್ಟೆ, ಅದರಿಂದ ಹಿಂಗಾಯಿತು. ಅತಿಯಾಗಿ ಸಾಲ ಮಾಡಿಬಿಟ್ಟಿದ್ದ. ನೀವು ಈ ಮಾತುಗಳನ್ನು ಕೇಳಿರ್ಬೋದು, ಈ ಡೈಲಾಗ್ಸ್ ನೆನಪು ಮಾಡ್ಕೊಳ್ಳಿ. ಅತಿಯಾಗಿ, ಆಯಿತಾ? ಅತಿಯಾಗಿ ಊಟ ಮಾಡಿ ಸತ್ತೋದ, ಅತಿಯಾಗಿ ಕುಡಿತಾ ಇದ್ದ, ಕೇಳಿದಿರಲ್ವಾ? ಅತಿ ಜೀವನದಲ್ಲಿ ಅತಿ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇದೆ ಗುರುಗಳೇ. ಸಾಲ ಇದೆ, ಅತಿಯಾಗಿ ಸಾಲ ಇದೆ, ತುಂಬ ವ್ಯತ್ಯಾಸ ಇದೆ ಎರಡರಲ್ಲೂ. ಅರ್ಥ ಆಗ್ತಾ ಇದೆಯಾ? ಓಕೆ, ಏನೋ ಒಂದು ಸ್ವಲ್ಪ ಮಾತುಕತೆ ಇದ್ದರೆ ಪರವಾಗಿಲ್ಲ, ಅತಿಯಾಗಿ ಆಡ್ತಾರೆ, ಗೊತ್ತಾಯ್ತಾ? ಈ ರೀತಿ ಇದ್ದಂಥ ಮನೆಗಳಲ್ಲಿ ಈ ಪರಿಹಾರ ಕ್ರಿಯೆಯನ್ನು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಆ ಅತಿ ಮಿತಿ ಮೀರಲ್ಲ. ಖಂಡಿತವಾಗಲೂ ಅತಿ ಮಿತಿ ಮೀರಲ್ಲ, ತನ್ನ ಮಿತಿಯಲ್ಲೇ ಇರ್ತದೆ. ಸಂಬಂಧಗಳಾಗಲಿ, ಆರೋಗ್ಯ ಆಗಲಿ, ಯಾವುದೇ ವಿಷಯಗಳಾಗಲಿ ಪರ್ಫೆಕ್ಟಾಗಿರ್ತದೆ. ಅತಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರಲ್ಲ. ಓಕೆ, ಸೊ ಈ ಪರಿಹಾರವನ್ನು ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಪರಿಹಾರಗಳು. ಅಂದರೆ ದಯವಿಟ್ಟು ಶೇರ್ ಮಾಡೋದಕ್ಕೆ ಮರಿಬೇಡಿ. ಸಮಸ್ಯೆಗಳು ನಮಗೆ ಮಾತ್ರ ಇರುತ್ತೆ ಅಂತ ತಿಳ್ಕೊಬೇಡಿ, ಅಥವಾ ನಮಗಿಲ್ಲ ಅಂದರೆ ಯಾರಿಗೂ ಇರಲ್ಲ ಅಂತ ತಿಳ್ಕೊಬೇಡಿ. ಯಾರಿಗಾದರೂ ಇದರ ಅವಶ್ಯಕತೆ ಇರ್ಬೋದು, ಸಿಗ್ತಾ ಇಲ್ವೇನೋ ಈ ವಿಡಿಯೋ ಅಥವಾ ಈ ವಿಷಯಗಳು ಸಿಗ್ತಾ ಇಲ್ವೇನೋ, ದಯವಿಟ್ಟು ನಿಮ್ಮ ಶೇರ್ಗಳು ಯಾರ್ಯಾರಿಗೋ ತಲುಪುತ್ತೆ. ಯಾರಾದರೂ ಒಬ್ಬರಿಗೆ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಅನುಕೂಲ, ಒಂದು ಪ್ರಯೋಜನ ನೀವೇ ಮಾಡಿಕೊಟ್ಟಂಗೆ ಆಗುತ್ತೆ. ಅದರ ಪುಣ್ಯ ಫಲ ನಿಮಗೂ ಸೇರುತ್ತೆ. ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ನಮ್ಗೆ ತುಂಬ ಇಷ್ಟ ಆಗ್ತಾಯಿದೆ ಅಂದರೆ ಲೈಕ್ ಬಟನ್ ಒತ್ತಿ. ಎಲ್ರಿಗೂ ಒಳ್ಳೆಯದಾಗಲಿ.